ಇನ್ನು ಬೆಂಗಳೂರಿನಿಂದ ಜೆಪಿ ನಗರದಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಚಂದನ ಹೇಗಿದೆ ಪ್ರಿಪರೇಷನ್, ಹೇಗಿದೆ ದೇವರ ದರ್ಶನಕ್ಕೆ ಬರ್ತಾ ಇರುವಂತಹ ಭಕ್ತರ ದಂಡು ಮತ್ತೆ ದೇವರ ಅಲಂಕಾರದ ಬಗ್ಗೆ ವಿವರಿಸೋದಾದ್ರೆ? ಜಗದೀಶ್, ನಿಜಕ್ಕೂ ಜೆಪಿ ನಗರದಲ್ಲಿರುವಂತಹ ತಿರುಮಲಗಿರಿ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಗೋವಿಂದನ ನಾಮಸ್ಮರಣೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅಂದ್ರೆ ಇಲ್ಲಿ ಬೆಳಗ್ಗೆ 1 ಗಂಟೆಯಿಂದಾನೇ ಭಕ್ತರು ಬಂದು ದೇವರ ದರ್ಶನವನ್ನ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಇದು ಬೆಂಗಳೂರಿನಲ್ಲಿರುವಂತಹ ಅತಿ ದೊಡ್ಡ ದೇವಸ್ಥಾನ ಜೆಪಿ ನಗರದಲ್ಲಿರುವಂತಹ ಈ ತಿರುಮಲಗಿರಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಅಂದ್ರೆ ಭಕ್ತಾದಿಗಳು ಗೋವಿಂದ ನಾಮಸ್ಮರಣೆಯಲ್ಲಿ ಮಿಂದೇಳ್ತಾ ಇದ್ದಾರೆ. ತಮ್ಮ ಇಷ್ಟಾರ್ಥಗಳನ್ನ ದೇವರಿಗೆ ಸಲ್ಲಿಸಿ ಕಾಪಾಡಪ್ಪ ಅಂತ ಬೇಡ್ಕೊಳ್ತಾ ಇದ್ದಾರೆ. ಮತ್ತೊಂದು ವಿಚಾರ ಅಂದ್ರೆ ದೇವೇಗೌಡರು ಕೂಡ ಇದೇ ದೇವಸ್ಥಾನಕ್ಕೆ ಬಂದು ಈಗ ದೇವರ ಗರ್ಭಗಡಿ ಮುಂದೆ ಒಂದು ಮಂತ್ರ ಪಠಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಿಮ್ಮಪ್ಪನ ಬಳಿ ತಮ್ಮ ಅಹವಾಲುಗಳನ್ನ ಇಡ್ತಾ ಇರುವಂತದ್ದು. ಈ ರೀತಿಯಾದಂತ ದೃಶ್ಯಾವಳಿಗಳನ್ನ ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಾವು ನೋಡಬಹುದು. ಪೊಲೀಸರು ಕೂಡ ಎಲ್ಲ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾರು ಕೂಡ ಗುಂಪಾಗಿ ನಿಮಿಷಗಳ ಗಟ್ಟಲೆ ನಿಂತ್ಕೋಬಾರ್ದು ಅನ್ನೋ ರೀತಿಯಲ್ಲಿ ಸುಸೂತ್ರವಾಗಿ ಭಕ್ತಾದಿಗಳು ದೇವರ ದರ್ಶನವನ್ನ ಮಾಡೋದಿಕ್ಕೆ ಏನೆಲ್ಲ ಅನುಕೂಲಗಳು ಬೇಕೋ ಎಲ್ಲ ನಿಟ್ಟಿನಲ್ಲೂ ಕೂಡ ಪೊಲೀಸರು ಭದ್ರತೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈ ಕ್ಷಣಕ್ಕೆ ದೇವೇಗೌಡರು ಮಂತ್ರ ಪಠಣೆಯನ್ನ ಮಾಡ್ತಾ ಇರುವಂತದ್ದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ. ಅಂದ್ರೆ ಇವತ್ತು ಬೆಳಗ್ಗಿನ ಜಾವ 1 ಗಂಟೆಗೆ ಓಪನ್ ಆಗಿರೋದ್ರಿಂದ ಸರಿಸುಮಾರು 70,000ಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಕೂಡ ಇದೆ. ಅವರಿಗೆ ತಿಮ್ಮಪ್ಪನ ಇಷ್ಟದ ಆಹಾರ ಆದಂತ ಲಡ್ಡು ವಿತರಣೆ ಕೂಡ ಮಾಡ್ತಾ ಇರುವಂತದ್ದು. ನಾನು ಭಕ್ತಾದಿಗಳನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಮ್ಮ, ಎಷ್ಟು ವರ್ಷದಿಂದ ಈ ದೇಗುಲಕ್ಕೆ ಬರ್ತಾ ಇದ್ದೀರಾ? ಈ ವ್ರತ ಮಾಡೋದ್ರಿಂದ ನಿಮಗೆ ಏನು ಅನುಕೂಲ ಆಗ್ತಾ ಇದೆ? ನಾನು ಜೆಪಿ ನಗರದಿಂದ ಬರ್ತಾ ಇದ್ದೀನಿ. ನನ್ನ ಹೆಸರು ಪ್ರೇಮ ಅಂತ. ನಾನು ಸುಮಾರು ವರ್ಷಗಳಿಂದ ಬರ್ತಾನೆ ಇದ್ದೀನಿ ಇಲ್ಲಿ. ಇದರಿಂದ ನಮ್ಮ ಮನೆಯಲ್ಲಿ ನನ್ನ ಮೊಮ್ಮಕ್ಕಳಿಗೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ನಾನಂತೂ ಈ ದೇವ್ರನ್ನ ತುಂಬ ನಂಬ್ತೀನಿ. ಅದರಲ್ಲೂ ಈ ಮುಕ್ಕೋಟಿ ಏಕಾದಶಿ ದಿವಸ ಅಂತೂ ತುಂಬ ಪವಿತ್ರವಾಗಿರೋದು ಇದು. ನಮಗೆಲ್ರಿಗೂ ತುಂಬ ಒಳ್ಳೆಯದಾಗಿದೆ. ಉಪವಾಸ ಮಾಡ್ತೀವಿ ನೋಡಿ. ಬೆಳಗ್ಗೆ 6 ಗಂಟೆಗೆ ಬಂದುಬಿಟ್ಟು ಈ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋದು. ತುಂಬ ಒಳ್ಳೆಯದಾಗಿದೆ ನಮಗೆ. ಈ ವ್ರತ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ದೇವರ ಹತ್ರ ಏನು ಕೇಳ್ಕೊಂಡ್ರಿ ಅಮ್ಮ? ಏನು ನಂದೇನೋ ಮುಗ್ದೋಯ್ತು. ನಮ್ಮ ಮೊಮ್ಮಕ್ಕಳ ವಿದ್ಯಾಭ್ಯಾಸ ಅವ್ರದ್ದು ಚೆನ್ನಾಗಿರಲಿ ಅಂತ ಬೇಡ್ತಾ ಇದ್ದೀನಿ. ಚೆನ್ನಾಗಾಗಿದೆ. ಇದು ಇಲ್ಲಿರುವಂತ ಭಕ್ತಾದಿಗಳು ಹೇಳ್ತಾ ಇರುವಂತಹ ಮಾತು. ಅಂತಂದ್ರೆ ಇವತ್ತಿನ ದಿನ ನಾವೇನು ವೈಕುಂಠ ಏಕಾದಶಿಯನ್ನ ನಾವು ಪಾಲನೆ ಮಾಡಿದ್ದೆ ಆದ್ರೆ ನಿಜಕ್ಕೂ ವರ್ಷದ 24 ಏಕಾದಶಿಗಳಲ್ಲಿ ಸಿಗೋ ಪ್ರತಿಫಲ ನಮ್ಗೆ ಸಿಗತ್ತೆ ಅಂತ. ಅಂದ್ರೆ ಗೋವಿಂದ ನಾಮಸ್ಮರಣೆಯಲ್ಲಿ ಭಕ್ತಾದಿಗಳು ಮಿಂದೇಳ್ತಾ ಇದ್ದಾರೆ. ಇವತ್ತು ಒಂದಿನ ಅಂದ್ರೆ ವೈಕುಂಠ ದ್ವಾರದ ಮೂಲಕ ಬಂದು ದೇವರ ದರ್ಶನ ಮಾಡೋದಿದೆಯಲ್ಲ, ಇದು ನಮ್ಮ ಜೀವನ ಪುನೀತ ಆಗತ್ತೆ ಅಂತ ಭಕ್ತಿ ಭಾವನೆಗಳನ್ನ ಹೊರಹಾಕ್ತಾ ಇರುವಂತದ್ದು. ಜಗದೀಶ್, ನೋಡಿದ್ರಲ್ಲ, ರಾಜ್ಯದ ಎಲ್ಲ ಭಾಗಗಳಲ್ಲೂ ಸಹ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನಲ್ಲಿ, ಬಳ್ಳಾರಿಯಲ್ಲಿ, ದಾವಣಗೆರೆಯಲ್ಲಿ, ಹಾಸನ, ಮೈಸೂರು, ಕೋಲಾರ ಎಲ್ಲ ಭಾಗಗಳಲ್ಲೂ ಸಹ ಎಲ್ಲ ಜಿಲ್ಲೆಗಳಲ್ಲೂ ವೈಕುಂಠ ಏಕಾದಶಿಯ ಸಂಭ್ರಮ. ಅದರಲ್ಲೂ ಸ್ಪೆಷಲಿ ಏನಂದರೆ ಇವತ್ತಿನ ದಿವಸ ತಿಮ್ಮಪ್ಪನಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗುತ್ತೆ. ವಿವಿಧ ಬಗೆಯ ಹೂಗಳಿಂದ, ರತ್ನಖಚಿತವಾದಂತಹ ಆಭರಣಗಳಿಂದ, ಬೆಳ್ಳಿ, ಬಂಗಾರ, ವಜ್ರ ವೈಡೂರ್ಯ, ಅದರ ಜೊತೆಗೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋದ್ರಂತೂ ಇವತ್ತು ವಿಶೇಷವಾದಂತಹ ಅಲಂಕಾರ. ಬೆಳಗಿನ ಜಾವ 3 ಗಂಟೆಯಿಂದನೇ ಅಲ್ಲಿ ಸಾಮಾನ್ಯವಾಗಿ ಅಭಿಷೇಕ ಶುರು ಆಗ್ಬಿಡುತ್ತೆ, ಪೂಜೆ ಪುನಸ್ಕಾರಗಳು ಶುರು ಆಗ್ತವೆ. ಇವತ್ತು ಬೆಳಗ್ಗೆ 7 ಗಂಟೆ 50 ನಿಮಿಷದಿಂದ ವೈಕುಂಠ ಏಕಾದಶಿಯ ದಿನಗಳು ಶುರು ಆಗ್ಬಿಟ್ಟಿದೆ. ಒಟ್ಟು 4 ದೇವಸ್ಥಾನಗಳನ್ನು ನೋಡ್ತಾ ಇದ್ದೀರ ನೀವು. ಒಂದು ಮೈಸೂರು, ಇನ್ನೊಂದು ಬಳ್ಳಾರಿ, ಕೋಲಾರ, ದಾವಣಗೆರೆ. ಈ 4 ಜಿಲ್ಲೆಯಲ್ಲಿರುವಂತಹ ತಿರುಪತಿ ತಿಮ್ಮಪ್ಪನ ದೇವಸ್ಥಾನವನ್ನು, ವೆಂಕಟೇಶ್ವರನ ದೇವಸ್ಥಾನವನ್ನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರ. ಯಾವ ರೀತಿಯಾದಂತಹ ಅಲಂಕಾರವನ್ನು ಮಾಡಲಾಗಿದೆ.